ಹಾಯ್ ಎಲ್ರಿಗೂ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಶೂ ಟಾಕ್ಸ್. ಕೊನೆಗೂ ಡೆಲ್ಲಿ ಅಂದ್ರೆ ಡಿ ಸಿ ಸೋತಾಯಿತು SRH ಅವ್ರ ವಿರುದ್ಧ. SRH ಅಂತ ನೆಕ್ಸ್ಟ್ ಲೆವೆಲ್ ಕ್ರಿಕೆಟ್ ಅಂತಲೇ ಹೇಳ್ಬೇಕು. ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಯು ಬ್ಯೂಟಿ, ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು. ಇನ್ನೊಂದು ಏನಂದ್ರೆ ರೆಕಾರ್ಡ್ ಅಂದ್ರೆ IPL ಅಂದ್ರೆ T20 ಫಾರ್ಮ್ಯಾಟ್ ಅಂತ ಬರ್ತಂದ್ರೆ ಈಗ ವಿರಾಟ್ ಕೊಹ್ಲಿ ಅವ್ರ ಜೊತೆ ವಿರಾಟ್ ಕೊಹ್ಲಿ ಅವರು 900 ಅದಾವು, ಅಭಿಷೇಕ್ ಶರ್ಮಾ ಅವರು 900 ಅದ. ಅಂದ್ರೆ ಜಾಯಿಂಟ್ ಹೈಯೆಸ್ಟ್ 100 ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಜೋಡಿ ಅಭಿಷೇಕ್ ಶರ್ಮಾ ಅವ್ರದ್ದು. ಈ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ವಿ ಇವತ್ತು ಅಭಿಷೇಕ್ ಶರ್ಮಾ. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ ನನಗೆ ಯಾಕೋ ಅನ್ಸುತ್ತೆ, ಅದಕ್ಕೆ ಗೊತ್ತಾನೆ ಮಾನ್ಯ ನಮ್ಮ RCB ಅವ್ರ ಮೇಲೆ ಗೆಲ್ಲೋಣಾಗ ಡೆಲ್ಲಿಯವರು ಒಂದು ಸ್ವಲ್ಪ ಯಾವುದಂದ್ರೆ ಬೇರೆ ಲೆವೆಲ್ಗೆ ಯೋಚನೆ ಮಾಡ್ಲತ್ತಿರ. ಹೊಳ್ಳಿ ತಳಗೆ ತಂದಿದ್ದು SRH ಅವ್ರು. ಪರ್ಸ್ನಲಿ ಐ ಫೀಲ್ ನನಗೆ ಯಾವ ಟೀಮಲ್ಲೂ ಯಾವುದೂ ದ್ವೇಷ ಇಲ್ಲ. ನನಗೆ ಯಾಕೋ ಅನ್ಸಲತ್ತೆ, ಅದಕ್ಕೆ ಡೆಲ್ಲಿಯವ್ರು ಒಂದು ಗೆದ್ದು ಕೂಡಲೇ ಹೆಂಗೆ ಆಡೋದ್ರ ಹೇಳಕ್ಕೆ ಬಲ್ಬಿಡ್ರಿ. ಹಂಗಾಗಿದ್ದ ಟೀಮ್ನ SRH ದವ್ರು ತೀರಾ ಮತ್ತೊಳ್ಳಿ ಮರಳಿ ತಂದಾಯಿತು. ಎಸ್ಪೆಷಲಿ ಏನಂದ್ರೆ ಅವೆಲ್ಲ ಮನಿ ಮ್ಯಾಚಿಗೆ ಹೋಗ್ಬೇಡ್ರಿ. ಇವತ್ತಿನ ಮ್ಯಾಚ್ ಅಟ ಮಾತಾಡೋಣ. ಮನಿ ಮ್ಯಾಚಿನ ಹೇಳ್ಬೇಕಾರೆ ಭಾಳ ಐತೈತಿ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಅಟ ಬರೋಣ. ಇವತ್ತು SRH DC ಟಾಸ್ ಗೆದ್ದಂಥ ಕ್ಯಾಪ್ಟನ್ ಅಕ್ಷರ್ ಪಟೇಲ್ ಅವ್ರು ಏನು ಹೇಳಿದ್ರು ಅಂದ್ರೆ, ನಮ್ಮ ಕಡೆ ಏನಿಲ್ಲ ಗುರು, ನಾವು ಸೀದಾ ಏನೈತಿ SRH ಇದು ಹೈದರಾಬಾದ್ ಸ್ಟೇಡಿಯಮ್ ಇತ್ತು, ನಾವು ಚೇಸಿಂಗ್ ಮಾಡ್ತೀವಿ. ಆದ್ರೆ ಹೈದರಾಬಾದ್ ಅವ್ರ ವಿರುದ್ಧ ಯಾರು ಹೆಚ್ಚಾನ್ಸ್ ಟೀಮ ಹೈದರಾಬಾದ್ ಫಸ್ಟ್ ಬ್ಯಾಟಿಂಗ್ ಬಂದಾಗ ಹೆಚ್ಚಾನ್ಸ್ ಮ್ಯಾಚ್ ಗೆದ್ದಲ್ಲ. ಹೈದರಾಬಾದ ಫಸ್ಟ್ನೇ ಮ್ಯಾಚ್ ಯಾವಾಗ ಹೈದರಾಬಾದ್ನವ್ರು ಫಸ್ಟ್ನೇ ಮ್ಯಾಚ್ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಯಾವ ಮ್ಯಾಚ್ ಆಡ್ಯಾರ ಹೆಚ್ಚಾನ್ಸ್ ಮ್ಯಾಚ್ ಹೈದರಾಬಾದ್ನವ್ರು ಗೆದ್ದಾರ. ಹೈದರಾಬಾದ್ ಯಾವಾಗ ಚೇಂಜ್ ಮಾಡ್ಯಾರೋ ಅವಾಗ ಹೆಚ್ಚಾನ್ಸ್ ಮ್ಯಾಚ್ ಸೋತಾರೋ ಹೈದರಾಬಾದ್ನವರು. ಸೊ ಹೈದರಾಬಾದಿಗೆ ಚೇಸಿಂಗ್ ಇಸ್ ಅ ವೀಕ್ನೆಸ್, ಫಸ್ಟ್ ಬ್ಯಾಟಿಂಗ್ ಇಸ್ ಅ ನಾಟ್ ಅ ವೀಕ್ನೆಸ್. ಫಸ್ಟ್ ಬ್ಯಾಟಿಂಗ್ ಇಸ್ ಅವ್ರಿಗೆ ಸ್ಟ್ರೆಂತ್. ಫಸ್ಟ್ ಬ್ಯಾಟಿಂಗ್ ಹೈದರಾಬಾದ್ ಟೀಮ್ನವ್ರಿಗೆ. ಆದರೆ DC ಕ್ಯಾಪ್ಟನ್ ಅಕ್ಷರ್ ಪಟೇಲ್ ತೊಗೊಂಡಿದ್ದು ನಾವು ಚೇಸಿಂಗ್ ಮಾಡ್ತೀವಿ ಅಂದ್ರೆ ಅದು ನನಗೆ ಫಸ್ಟ್ ಶಾಕ್ ಆಯಿತು. ಓಕೆ ಓಡ್ಲಿ, ಡೆಲ್ಲಿಯವ್ರಂತ ಏನೋ ಸ್ಪೆಷಲ್ ಶಕ್ತಿ ಐತಿ ಅಂದ್ರೆ ನಮ್ಮ RCB ವಿಕೆಟ್ ತೆಗೆದಲ್ಲ. ಸೊ ಅದೇ ಥರ ಏನು SRH ದವ್ರನ್ನೆಲ್ಲ ವಿಕೆಟ್ ತೆಗಿತಾರೆ ಅನ್ಕೊಂಡಿದ್ರೆ ಅಲ್ಲಿದ್ದದ್ದು ಪ್ಲೇಯರ್ಸ್ಗಳೇ ಬೇರೆ. ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಫಸ್ಟ್ ಅನ್ಕೊಂಡಿನಿ ಏನು ಸ್ಕೆಚ್ ಹಾಕ್ಲತ್ತಾರೆ ಇವರು. ಟ್ರಾವಿಸ್ ಹೆಡ್ ಆ್ಯಂಡ್ ಅಭಿಷೇಕ್ ಶರ್ಮಾ ಅದಕ್ಕಾರ ಒಟ್ಟು ಕಾಯ್ಕೊಂಡು ಆಡೋದಾರ, ಓದಿಗೆ ಹತ್ತು ಇಟ್ಕೋತ ಹೊಡ್ದಾರ ಅಂದ್ರೂ ಕಾಯ್ಕೊಂಡು ಆಡ್ಲತ್ತರ. ಹೆಡ್ ಒಟ್ಟು 22 ಬಾಲಿಗೆ 23 ಅಷ್ಟು ಆಡ್ರೆ, ಈ ಕಡೆ ಅಭಿಷೇಕ್ ಶರ್ಮಾ ಬೇರೆ ಗೇರ್ನಾಗ ಆಡತ್ತಾರ. ಇವ್ರು 20 ಬಾಲ್ 26 ಬಾಲ್ 40 ರನ್, 25 ಬಾಲ್ 50 ಹಿಂಗೆ ಇವ್ರು ಆಡ್ಲತ್ತಾರ. ಈ ಕಡೆ ಹೆಡ್ ಹಂಗೆ ಆಡ್ಲತ್ತಾರ. ಸೊ ಹೆಂಗಿತ್ತಂದ್ರೆ ಒಳ್ಳೆ ಜುಗಲ್ ಬಂದೈತೆ. ಒಂದು ಕಡೆ ನಾ ಹೊಡಿದ್ನ, ಇಲ್ಲಕ್ಕೆ ನೀವು ಹೊಡಿತೀನಿ, ಹಿಂಗೆ ಏನೋ ಬಡದಾಟ ಆಡ್ಲತ್ತಿರ್ತ ಹೇಳ್ಬೇಕು ಅಭಿಷೇಕ್ ಶರ್ಮಾ ಟ್ರಾವಿಸ್ ಹೆಡ್. ಸೊ ಏನೈತರ ಅಭಿಷೇಕ್ ಶರ್ಮಾ ಈ ಪರಿ ಬ್ಯಾಟಿಂಗ್ ಆಡಿದಂದ್ರೆ ಹೈದರಾಬಾದ್ ಪಿಚ್ ನಿಮ್ಗೆ ಹೇಳ್ತನ. ಹೈದರಾಬಾದ್ ಪಿಚ್ ಅಂತ ಬರ್ತಂದ್ರೆ ಈ ಪಿಚ್ಚು ಸಾದಾ ಪಿಚ್ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಪಿಚ್ಚ, ಮುಂಬೈ ಪಿಚ್ಚ ಸೇಮ್ ಅದೇ ಥರ ಪಿಚ್ಚ. ಬ್ಯಾಟಿಂಗ್ ವಿಕೆಟ್ ಪಕ್ಕ ಹೈದರಾಬಾದು ನಮ್ಮ ಚಿನ್ನಸ್ವಾಮಿ ಮತ್ತು ಮುಂಬೈ ಎರಡೂ ಪಿಚ್ಚಿಗೆ ಹೋಲಿಸಿದ್ರೆ ಹೆವಿ ಬ್ಯಾಟಿಂಗ್ ವಿಕೆಟ್ ಅಂತ ಹೇಳ್ಬೇಕು. ಏನಂದ್ರೆ ಏನು ಹೆಲ್ಪ್ ಇಲ್ಲ ಹೈದರಾಬಾದ್ ಸ್ಟೇಡಿಯಮ್ದಾಗ, ಹೆಲ್ಪ್ ಇಲ್ಲ ಹೈದರಾಬಾದ್ ಸ್ಟೇಡಿಯಮ್ದಾಗ. ಚಾನ್ಸಲ್ಲಿ ಹೆಲ್ಪೇ ಇಲ್ಲ ಹೈದರಾಬಾದ್ ಸ್ಟೇಡಿಯಮ್. ಬಾಲರ್ಸ್ಗಳಿಗೆ ಏನೂ ಇಲ್ಲ. ಓನ್ಲಿ ಇಟ್ ಈಸ್ ಅ ಬ್ಯಾಟರ್ಸ್ ಗ್ರೌಂಡ್ ಹೈದರಾಬಾದ್ನ ಸ್ಟೇಡಿಯಮ್. ಓಕೆ, ಅದಕ್ಕೆ ಒಂಥರ ಬ್ಯಾಟರ್ಸ್ ಪ್ಯಾರಡೈಸ್ ಅಂತಲೇ ಹೇಳ್ಬೇಕು ಹೈದರಾಬಾದ್ ಸ್ಟೇಡಿಯಮ್. ಅದಕ್ಕೆ ಆ ಪರಿ ಸ್ಕೋರ್ ಬರ್ತಾವೆ ಅದ್ರೊಳಗೆ 242 ಡೆಲ್ಲಿ ಏನೇನು ಬಿಡ್ರಿ. ಓಕೆ, ಅಭಿಷೇಕ್ ಶರ್ಮಾ ಮತ್ತು ಇನ್ನೊಂದು ಏನು ಹೆಂಡ್ರಿಚ್ ಕ್ಲಾಸೇನ ಅವ್ರು ಕೊಟ್ಟಿದ್ದೇನು 23 ಕೋಟಿ ರೂಪಾಯಿ ಕೊಟ್ಟಿದ್ದು. ನಾವು ಹೋದ ವರ್ಷ ಅಷ್ಟು ಬಗ್ಗೆ ಜಸ್ಟಿಫೈ ಮಾಡೋಕ್ಕಾಗಲಿಲ್ಲ. ಈ ವರ್ಷ ಇದು ನನ್ನ ಟೈಮ್ ನಾ ಆಡೇ ತೋರಿಸಂತೇಳಿ ಹೆಂಡ್ರಿಚ್ ಕ್ಲಾಸೇನ ಆಡಿಸಿ ತೋರಿಸಿದ್ದು. ಅಂದ್ರೆ DC ದವ್ರ ವಿರುದ್ಧ ನನಗೆ ಏಜ್ ಆಗಿರ್ಬೋದು, ಆದ್ರೆ ನನ್ನ ಆಟಕ್ಕೆ ಏಜ್ ಆಗಿಲ್ಲ ಅಂತೇಳಿ ಪರ್ಫೆಕ್ಟ್ ರಿಪ್ಲೈ ಕೊಟ್ಟಿದ್ದು. ಅಂದ್ರೆ ರಿಪ್ಲೈ ಹೆಂಗೆ ಕೊಡ್ಬೇಕಂದ್ರೆ ನಮ್ಮ ಆಟದ ಮುಖಾಂತರ ರಿಪ್ಲೈ ಕೊಡ್ಬೇಕು. ನಮ್ಮ ಮಾತಿನ ಮುಖಾಂತರ ನಮ್ಮ ಆ್ಯಕ್ಷನ್ ಮುಖಾಂತರ ಅಲ್ಲ, ನಮ್ಮ ಆಟದ ಮುಖಾಂತರ ನಾವು ಮಾಡೋ ಕೆಲಸದ ಮುಖಾಂತರ ರಿಪ್ಲೈ ಕೊಡಬೇಕು. ಅದನ್ನ ಮಾಡಿದ್ವಿ ಹೆಂಡ್ರಿಚ್ ಕ್ಲಾಸೇನಾಗ ವಯಸ್ಸಾಯ್ತು. ಹೆಂಡ್ರಿಚ್ ಕ್ಲಾಸೇನಾಗ ಭಾಳ ಟ್ರೋಲ್ ಮಾಡ್ಲತ್ತಿರು ಒಂದೊಂದು ಕಡೆ ಆ ಕಡೆ ಅಂಥವ್ರಿಗೆಲ್ಲ ಒಂದೇ ಇನ್ನಿಂಗ್ಸ್ ಒಳಗೆ ಉತ್ತರ ಕೊಟ್ಟಿದ್ದು ಹೆಂಡ್ರಿಚ್ ಕ್ಲಾಸೇನ್. ಓಕೆ, ಇನ್ನೊಂದು ಏನಂದ್ರೆ ಎಲ್ಲರಿಗೆ ಏನು ಹೇಳ್ಬೇಕಾರೆ ಪ್ರತಿ ಡೇಸ್ ನಾಟ್ ಯಾವತ್ತು 20 ತಾರೀಕು ಅವತ್ತು ಶನಿವಾರ ರವಿವಾರ. ಎವ್ರಿ ಡೇ ಇಸ್ ನಾಟ್ ಅ ಸ್ಯಾಟರ್ಡೇ. ಎದಕ್ಕೆ ಗೊತ್ತಾ ನಿಮ್ಗೆ ಗೊತ್ತಿರ, ಇಫ್ ಯು ನೋ ಏನಾಗಿತ್ತಂತೇಳಿ. ಓಕೆ, ಇವ್ರು ಫಸ್ಟ್ ಬ್ಯಾಟಿಂಗ್ 42 ಹೊಡಿತಾರಲ್ಲ. ಈ ಕಡೆ ನಮ್ಮ ಅಂದ್ರೆ ಡೆಲ್ಲಿ ಟೀಮ್ ಬ್ಯಾಟಿಂಗ್ ಬರುತ್ತೆ, ಅಂದ್ರೆ DC ಟೀಮ್ ಬ್ಯಾಟಿಂಗ್ ಹತ್ರವಾಗ ನಮ್ಮ ಕರ್ನಾಟಕದ ಬ್ಯಾಟ್ಸ್ಮನ್ KL ರಾಹುಲ್ ಆ್ಯಂಡ್ ಅವ್ರ ಪತುಮ್ ನಿಸಂಕ ಅಣ್ಣ ಯಾರಿಗೆ ಡಿಸಪಾಯಿಂಟ್ ಮಾಡ್ಲತ್ತಿಲ್ಲ. ಸೀದಾ ಎಲ್ಲ ಟೀಮಲ್ಲೂ ಲಗುಟ್ ಔಟ್ ಆಗ್ಲತ್ತ. ಅಂದ್ರೆ ನೀವು ನಿಮ್ಮ ಟೀಮಲ್ಲಿ ನಾ ಹೊಡೆದಾಡ್ತೀನಿ, ನಿಮ್ಮ ಟೀಮಲ್ಲಿ ನಾ ಕಾಯ್ಕೊಂಡು ಆಡ್ತೀನಿ, ನಿಮ್ಮ ಟೀಮಲ್ಲಿ ಲಗುಟ್ ಔಟಕ್ಕೆ ಅಂತ ಅನ್ನಂಗಿಲ್ಲ. ಎಲ್ಲ ಟೀಮಲ್ಲಿ ಲಗುಟ್ ಔಟಕ್ಕೆ ಅಂದ್ರೆ ಐ ಆಮ್ ನಾಟ್ ಅ ಟ್ರೋಲಿಂಗ. ಮೊದಲೇ ಅದನ್ನ ಟ್ರೋಲ್ ಮಾಡತ್ತಿಲ್ಲ, ಇದ್ದಿದ್ದು ಫ್ಯಾಕ್ಟ್ ಆಯ್ತು.
ಪ್ರಥಮ್ ನಿಶಾಂಕ ಎರಡು ಮ್ಯಾಚ್ನಾಗ ಕೈ ಕೊಟ್ಟಿದ್ದು ಪ್ರಥಮ್ ನಿಶಾಂಕ. ದಿಸ್ ಈಸ್ ಅ ವರಿ ಟು ಡಿ ಸಿ ಟೀಮ್, ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಸ್ವಲ್ಪ ವರಿ ಆಗ್ಬೋದು. ಅಂದ್ರೆ ನಮ್ಮ KL ರಾಹುಲ್ ಅವ್ರ ಸಖತ್ತಾದ ಪರ್ಫಾರ್ಮೆನ್ಸ್ ಬಂತು. ಅವರು ಏನೋ ಗೊತ್ತಿಲ್ಲ, RCB ಅಂತ ಬಂದರೆ ಬೇರೆ ಥರ ಆಡ್ತಾರೆ. ಇನ್ನು IPL ಉಳ್ಕಿದ್ದು 8 ಟೀಮ್ ಅಂತ ಬಂದರೆ ಬೇರೆ ಆಡ್ತಾರೆ. 8 ಟೀಮ್ ಅಂದರೆ ಅಥವಾ 9 ಟೀಮ್ ಇವ್ರು ಅದ. ಅದಕ್ಕೆ ಉಳ್ಕಿದ್ದು 8 ಟೀಮ ಬೇರೆ, ಇವ್ರಿಗೆ RCBನೂ ಹತ್ರ ಬೇರೆ. RCB ಅವ್ರ ಮೇಲೆ ಬಂದಂಥ ಪರ್ಫಾರ್ಮೆನ್ಸ್ ಉಳ್ಕಿದ ಟೀಮೆಲ್ಲ ಸ್ವಲ್ಪ ಕಮ್ಮಿ ಆಕೈತಿ. ಇವತ್ತು SRH ಮೇಲೆ ನೆಕ್ಸ್ಟ್ ಲೆವೆಲ್ ಬರ್ತದೆ ಅನ್ಕೊಂಡಿದ್ದೆ. ಅದಕ್ಕೆ ನಮ್ಮ RCB ಅವ್ರ ಮೇಲೆ ಫಾರ್ಮ್ ಇದ್ರು. ಸೊ ಸ್ವಲ್ಪ ತಪ್ಪು ಬಾಲಿಗೆ ಔಟ್ ಹಾಕೋರು, ಅಂದ್ರೆ ತಪ್ಪಿ ಹೊಡಿ ಇಂಟೆಂಟ್ ಒಳಗೆ ಔಟ್ ಹಾಕೋರು KL ರಾಹುಲ್. ಇನ್ನು ನಿಮ್ಗೆ ಗೊತ್ತು, ಡೆಲ್ಲಿ ಟೀಮಿಗೆ KL ರಾಹುಲೇ ಬೆನ್ನೆಲುಬು. KL ರಾಹುಲ್ ಔಟ್ ಆದ ಕೂಡ ಡೆಲ್ಲಿ ಟೀಮ್ ಭಾಳ ಕಂಡ್ರಂಗಿಲ್ಲ. ಅಂದ್ರೆ ಅದರ ಕಡೆ ಅವ್ರ ಕಡೆ ಪ್ಲೇಯರ್ಸ್ ಅದಾರ. ನಿಮ್ಮ ಕಡೆ ಅವ್ರ ಕಡೆ ಸೆಮಿ ರಿಜ್ವಿ ಅದಾರು, ಅಕ್ಷಯ್ ಪಟೇಲ್ ಅದಾರು, ಟ್ರಿಸ್ಟನ್ ಸ್ಟಬ್ಸ್ ಅದಾರು. ಅಂದ್ರೆ ಇದ್ರೊಳಗೆ KL ರಾಹುಲ್ ಅವರ ಒಂದು ಏನೋ ಅಡಿಪಾಯ ಹಾಕಿ ಕೊಟ್ರೆ ಎಲ್ಲರೂ ಆಡೋರು. ಇಲ್ಲಿ KL ರಾಹುಲ್ ಅವರ ಔಟ್ ಆದ್ರು ಇವತ್ತು. ಅಂದ್ರೆ ಹೊಡ್ಲಿಕ್ಕೆ ಔಟ್ ಆದರು. ಅವರು ಭಾರಿ ಆಡಿದರು, ಇಲ್ಲ ಭಾರಿನೇ ಆಡಿದ್ರು. ಇನ್ನೇನು ಬಿಗ್ ಇನ್ನಿಂಗ್ಸ್ ಅಂದ್ರೆ 50+, 60, 70, 80 ಈ ಪರಿ ಹೊಡಿ ಟೈಮ್ದಾಗ ಔಟ್ ಆದರು ಯಾರು KL ರಾಹುಲ್. ಸೊ ಅದಕ್ಕೆ ಐತಿ ಡೆಲ್ಲಿ ಟೀಮ್ ಸೋಲಕ್ಕೆ ಮೇನ್ ಕಾರಣ ಆಗಿದ್ದು. ಇನ್ನೊಂದು ಸ್ವಲ್ಪ ರನ್ಸ್ ಬರ್ಬೇಕಾಯ್ತು KL ರಾಹುಲ್ ಅವ್ರ ಕಡೆ ಅಂತ. ಮತ್ತು ಇನ್ನೊಂದು ಬಾಲಿಂಗ್ ಅವ್ರದ್ದು ಭಾಳ ಆ ಕಡೆ ಈ ಕಡೆ ಇತ್ತು. ಒಂದು ಮ್ಯಾಚ್ ಹೆಂಗೆ ಆಡ್ತಾರೆ ಡೆಲ್ಲಿ ಟೀಮ್ ಬಾಲಿಂಗ್ ಐತೆ ಗೊತ್ತಾ. ಒಂದು ಮ್ಯಾಚ್ ಹೋಗೋದ್ರಂದ್ರೆ ಇವರಂದ್ರೆ ಬಾಲಿಂಗ್ ಏನಪ್ಪ ಇಲ್ಲ IPLದಾಗ ಯಾರು ಇವ್ರ ಸ್ಟ್ರಾಂಗ್ ಬಾಲಿಂಗ್ ಏನಪ್ಪ ಇಲ್ಲ ಅನಿಸ್ಬಿಡ್ತೈತೆ. ಆದರೆ ಈ SRH ಮತ್ತು RR ಮತ್ತು ಇದೇನೈತಿಲ್ಲ SR ಟೀಮ RR ಟೀಮ ಅಂದ್ರೆ ಓಪನರ್ಸ್ ಒಳಗೆ ಯಾರ್ಯಾರು ಬಿಗ್ ಹಿಟ್ಟರ್ಸ್ ಅದಾರಲ್ಲ ಇವರು ಟೀಮ್ ಮೇಲೆ ಬತ್ತಂದ್ರೆ ಇವ್ರ ಬಾಲಿಂಗ್ ಕೈ ಕೊಡ್ತೈತೆ ಡೆಲ್ಲಿ ಅವ್ರದ್ದು. ಸೊ ಅದಂತೂ ಪ್ರೂವ್ ಆಗೈತೆ. ಅದಕ್ಕೆ ಇದು ಪ್ರೂವ್ ಆ್ಯಂಡ್ ಟೆಸ್ಟ್ ಅಂತ ಹೇಳ್ಬೇಕು ಡೆಲ್ಲಿ ಟೀಮ್ನವ್ರ ಬಾಲಿಂಗ. ನಮ್ಮ RCB ಅವ್ರ ಮೇಲೆ ಅವತ್ತು ಮಧ್ಯಾಹ್ನ ಮ್ಯಾಚ್ ನಡೀತು. ಉಳ್ಕಿದ ಮ್ಯಾಚ್ ಬಿಟ್ಟರೆ ಎಲ್ಲ ಮ್ಯಾಚ್ ಬಡ್ಸ್ಕೊಂಡಿದ್ದ ಡೆಲ್ಲಿ ಬಾಲಿಂಗ್. ಸೊ ಅದಕ್ಕೆ ಐತಿ ನಡೀತಿದೆ, ಒಂದು ಮ್ಯಾಚ್ ಏನಾಗಲ್ಲ. ಸೊ ಏನಪ್ಪ ಮನಿ ಮ್ಯಾಚಿನ ಹಳೆ ಮ್ಯಾಚ್ ನೆನಪು ಮಾಡ್ಲತ್ತ ಅಂದರೆ ಅದಕ್ಕೆ ಇದಕ್ಕೆ ಕನೆಕ್ಷನ್ ಐತಿ. ಅದಕ್ಕೆ ಸ್ವಲ್ಪ ಕನೆಕ್ಷನ್ ಕೊಟ್ಟು ಹೇಳತ್ತಿದ್ದು. ಇನ್ನು ಮಿಲ್ಲರ್ ಅವ್ರು ಬಂದಿದ್ದಾದ್ರೆ ಯಾವ ಜಾಗ ಮಿಲ್ಲರ್ ಅವರು ಅಂದರೆ ನಮ್ಮ ಮಂದಿ ಎಲ್ಲ ಮಿಲ್ಲರ್ ಕಣ್ಣಿ ತೋರಿಸಿದ್ಕರೆ ಅಂದರೆ ಅವತ್ತೆಲ್ಲ ಹೃದಯ ಮುರಿದಿದ್ದು. ಅವತ್ತೊಂದು ದಿವಸ ಸ್ಯಾಟರ್ಡೇ ಅಂದ್ರೆ ಶನಿವಾರ ದಿವಸ ನಮ್ಮ ಹೃದಯ ಮುರಿದಿದ್ದು ಡೇವಿಡ್ ಮಿಲ್ಲರು. ಇವತ್ತು ಅವ್ರು ಸ್ಟಾಂಪ್ ಮುರಿತು ಅಷ್ಟೇ, ಏನಿಲ್ಲ, ಬೇರೆ ಏನಾಗಲಿಲ್ಲ. ಅಂದರೂ ನೆಕ್ಸ್ಟ್ ಬಾಲಿಂಗ್ ಐತೆ ಇಶಾನ್ ಮಲಿಂಗ ಅನಿಸುತ್ತೆ. ಇಶಾನ್ ಮಲಿಂಗ ಸಖತ್ ಬಾಲಿಂಗ. ಮತ್ತು ಇನ್ನೊಬ್ಬ ಹರ್ಷ್ ದುಬೆ ಮತ್ತು ಇನ್ನೊಬ್ಬ ಶಕೀಬ್ ಹುಸೇನ್ ಇವರು ನೆಕ್ಸ್ಟ್ ಲೆವೆಲ್ ಬಾಲಿಂಗ್, 100% ನೆಕ್ಸ್ಟ್ ಲೆವೆಲ್ ಬಾಲಿಂಗ. ಡೆಲ್ಲಿ ಟೀಮ್ನ ಕಟ್ ಹಾಕಿದ್ದಾಯ್ತು. ಅದಕ್ಕಾರ ಅವ್ರಿಗೆ ಪಾಯಿಂಟ್ ಟೇಬಲ್ನ ಮ್ಯಾಲೆ ಬರೋಕ್ಕಲ್ಲ SRH ಟೀಮಿಗೆ. ಸೊ ಅದಕ್ಕೆ ಅವರು ಅಂದರೆ ಈ IPL ಹಂಗೈತಿ, ಒಂದು ಟೀಮ್ ತುಳಿದು ಇನ್ನೊಂದು ಟೀಮ್ ಮ್ಯಾಲೆ ಬರ್ಬೇಕಲ್ಲ. ಸೊ ಅದ್ರ ಸಮಯ ಏನು ಮಾಡೋಕೆ ಬರಲ್ಲ, ಡೆಲ್ಲಿ ಅವ್ರು ಸೋಲಿಸಲೇಬೇಕಾಯ್ತು. SRH ಸೋಲ್ಸಾಗಾಯಿತು. ಇನ್ನು ನೆಕ್ಸ್ಟ್ ಮ್ಯಾಚ್ ಏನೈತಿ SRH ಆಲ್ಮೋಸ್ಟ್ ನನ್ನ ಪ್ರಕಾರ ಯಾರ ಮೇಲೆ ಇತ್ತು ಅಷ್ಟು ಪಕ್ಕ ನೆನಪಿಲ್ಲ. ಆಲ್ಮೋಸ್ಟ್ ಯಾರ ಮೇಲೆ ಐ ಡೋಂಟ್ ನೋ, ಅಷ್ಟು ಪಕ್ಕ ನೆನಪಿಲ್ಲ ನಂಗೆ. SRH ಅವ್ರು ಯಾರ ಮೇಲೆ ಐತಿ, ಯಾರ ಮೇಲೆ ಇರಲಿ. ಡೆಲ್ಲಿ ಅವ್ರು ಮೋಸ್ಟ್ಲಿ ಪಂಜಾಬ ಯಾರ ಮೇಲೆ ಐತಿ ಗೊತ್ತಿಲ್ಲ. ಸೊ ನೋಡಿ ಏನಾಗೈತೆ ಅವತ್ತಿನ ಮ್ಯಾಚ್ ಐತಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡೋಕೆ, ಸಬ್ಸ್ಕ್ರೈಬ್ ಮಾಡ್ಕೊ. ಎಲ್ರಿಗೂ ನಮಸ್ಕಾರ.